ಈಗ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಹೆಂಗೆ ನಾವು ಕಂಡು ಹಿಡಿಬೇಕಂದು ಒಂದು ನಾ ತೋರಿಸ್ತೇನೆ. ನೀವು ಒಂದು ತೋರಿಸಿದ ಅಂದ್ರೆ ನೀವೇನು ಮಾಡಬೇಕು, ನಾ ಹೆಂಗೆ ಮಾಡ್ತೀನೋ ಹಂಗೆ ನೀವು ಮಾಡಬೇಕು. ತಿಳಿತಲ್ಲ? 32 ಬರೋಬ್ಬರಿ ಏನು 32 ಬರೋಬ್ಬರಿ ಏನು ಬರೆದಿತ್ತದು? 32 ಎರಡರ ಘಾತ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಅವಾಗ ಹೆಂಗೆ ಮಾಡಬೇಕು ಇದನ್ನು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ, ಒಂದು ಗಣಿತ ನೀವು ನೋಡಿಬಿಟ್ರಿ ಅಂದ್ರೆ ಈಸಿಯಾಗಿ ಮಾಡಿಬಿಡ್ತಾರೆ. ಇವು ಇವು ಸ್ವಲ್ಪ ಇರ್ತಾವೆ. ಇವೆಲ್ಲ ನಿಮಗೆ ನಾಳೆ ಏನು ಬರ್ತಾವ ಅಂದ್ರೆ ಮೊರಾರ್ಜಿ ಸ್ಕೂಲ್ನೇ ಬರ್ತಾವ, ಸೈನಿಕ್ ಸ್ಕೂಲ್ ಬರ್ತಾವ, ನವೋದಯಕ್ಕೂ ಬೀಳ್ತಾವೆ. ಇವು ಆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂದಾಗ ನಾವು ಹೆಂಗೆ ಮಾಡ್ತೀವಿ, ಒಂದು ಫಾರ್ಮುಲಾ ನೋಡ್ರಿ, ರೀತಿ ನೋಡ್ರಿ. 32 ಆಧಾರ ಸಂಖ್ಯೆ 2 ಅದ. ಅದರಲ್ಲೇ ನೀವು ಇದನ್ನು ಭಾಗಿಸೋತ ಹೋಗಿಬಿಡ್ರಿ. ನೋಡ್ರಿ, 2 16 ಆಮೇಲೆ 2 8 ಆಮೇಲೆ 2 4 ನೋಡ್ರಿ ಹೆಂಗೆ ನಾ ತಿಳಿಸ್ತು ನೋಡ್ರಿ. 2 4 ಆಮೇಲೆ 2 2 ಆಮೇಲೆ 2 1 ಮುಗೀತಲ್ಲ. ಇಷ್ಟು ತಿಳ್ಕೊಂಡಾಗ ನೀವು ಏನು ಮಾಡ್ಬೇಕಂದ್ರೆ, ಈ ಘಾತ ಸೂಚಿ ಒಳಗೆ ನೀವು ಈ 2ಗಳನ್ನು ಎಣಿಸರಿ. ಎಷ್ಟು? 1 2 3 4 5. 2ರ ಘಾತ ಸೂಚಿ 5. ಎಷ್ಟು ಮಂದಿ ಗೊತ್ತಾತಪ್ಪ ಇದು? ಇನ್ನು ಮುಂದಿನ ಲೆಕ್ಕ ಮಾಡ್ರಿ, ಮ್ಯೂಟ್ ಮಾಡಿ ನೋಡ್ರಿ. ನೀವು ಎಷ್ಟು ಫಾಸ್ಟ್ ತಯಾರಾಗ್ತೀರಿ. ನೀವು ಕೆಲವೇ ದಿವಸದಲ್ಲಿ ನೀವು ಭಾರಿ ಫಾಸ್ಟ್ ಆಗಿ ಬಿಡ್ತೀರಿ. ಏನು ಮಾಡಿದರೆ ಬರ್ತದಿದು ನೋಡಿ. ಆಮೇಲೆ ಈ ಸಂಖ್ಯೆಗೆ ನೀವು 10ರಲ್ಲೇ ಭಾಗಿಸೋತ್ ಹೋಗ್ರಿ. ಆಮೇಲೆ ಆ ಸಂಖ್ಯೆಗೆ 5ರಲ್ಲೇ ಭಾಗಿಸೋತ್ ಹೋಗ್ರಿ. ಆ ಸಂಖ್ಯೆಗೆ 3ರಲ್ಲೇ ಭಾಗಿಸ್ರಿ. ಸಾಕು, ಏನು ಭಾಳ ಬಿರಿಯಲ್ಲ. ನಿಮ್ಮ ಲೆಕ್ಕ ತಿಳಿತು ಅಂದ್ರೆ ಎಲ್ಲರೂ ಸರಳ. ಎಲ್ಲರೂ ಮನೆ ಒಳಗೆ ಎಲ್ಲರೂ ಇದನ್ನು ಕಲ್ತರಂದ್ರೆ ಎಲ್ಲರೂ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿಬಿಡ್ತಾರೆ ನಿಮ್ಮ ಮನೆಗಳ್ದಾಗ. ನನಗೆ ಬರ್ತಾವ ಮಾಡ ಮುಂದೆ ಅದನ್ನು ನೋಡ್ಬೇಕಾದ್ರೆ ಇಂಟ್ರೆಸ್ಟ್ ಹೆಂಗೆ ತಿಳಿಸ್ತಾರೆ ಸರು. ಮನ್ಯಾಗ ಒಬ್ರು ಯಾರು ತುಂಬ ಕಲ್ತ್ರಿ ಅಂದ್ರೆ ಮುಂದೆ ಚಿಕ್ಕೋಡಿ ತಾಲೂಕದ ಕರೋಶಿ ಅಂತ ಒಂದು ಊರದ ಹುಡುಗರಿ. ಪ್ರತಿಯೊಬ್ಬರು ಅಲ್ಲಿ ಏನದ, ಕರೋಶಿದೊಂದು ಬಾಬಾ ಅಂತ ಒಂದು ದೇವಸ್ಥಾನ ಅದ. ಪ್ರತಿಯೊಬ್ಬರ ಮನ್ಯಾಗ ದೇವ್ ಬಿಡಿಸ್ತಾನೆ. ನಾ ಖುದ್ದು ಕಣ್ಣಾರೆ ನೋಡಿದ್ದು. ಪ್ರತಿಯೊಬ್ಬರ ಮನೆ ಒಳಗೆ ಆ ಮೌಲಾಗಳು ಪ್ರತಿಯೊಬ್ಬರ ಮನ್ಯಾಗ ದೇವ್ ಬಿಡಿಸ್ತೀವಿ. ನಾವು ಬಿಡಿಸ್ತೀವಿ, ಬರ್ರಿ ನಮ್ಮ ಮನೆಗೆ ಬರ್ರಿ, ನಿಮ್ಮ ಖರೆ ಬಿಡಿಸಿರ್ತಾರೆ. ಅದೊಂದು ಸ್ಟೋರಿ ಭಾಳ ದೊಡ್ಡದದ. ಒಂದು ಹೋಗಿ ನೋಡ್ಬೇರಿ. ಚಿಕ್ಕೋಡಿ ತಾಲೂಕದಾಗ ಕರೋಶಿ ಅಂತ ಬರ್ತದೆ ಒಂದು ಊರು. ಅಲ್ಲಿ ನೋಡಿಬೇರಿ, ಗೊತ್ತಾಗ್ತದೆ. ಮಾಡೋದಾಯ್ತಾ? ಇದನ್ನು ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಇಲ್ಲಿ ತೋರಿಸ್ತದೆ. 1000 ಹಚ್ಚ್ರಿ. ಆಮೇಲೆ ಇದು ಯಾವ ಸಂಖ್ಯೆ ಅನ್ನೋದು ಅದನ್ನು ತಿಳ್ಕೊಬೇಕು ಮೊದಲು. ಇದನ್ನು 8ರಲ್ಲೇ ಭಾಗಿಸ್ಬೇಕು ಅನ್ನೋದಂದ್ರೆ, ಇದು ಆಧಾರ ಸಂಖ್ಯೆ ಎಷ್ಟದ? 10 ಅದ. 10ರಲ್ಲೇ ಭಾಗಿಸೋದು ತೋರಿ ನೋಡಿ. 10 10 1 10 ಮುಂದೆ 2 0 ಬಂದು ಮತ್ತೆ 10ರಲ್ಲೇ ಭಾಗಿಸ್ರಿ. 10 10 ನೋಡ್ರಿ, ಮತ್ತೊಂದು 10ರಲ್ಲೇ ಭಾಗಿಸ್ರಿ. 10 1 10ಗಳು ಎಷ್ಟು ಬಂದು ನೋಡ್ರಿ? 3 ಬಂದು. ಉತ್ತರ 3. ಇಲ್ಲಿ ಜಾಗ ಸಾಲಂಗಿಲ್ಲ ಅಂತ ಅಲ್ಲಿ ಮಾಡಿ ಸಾಲ್ತಿತ್ತು, ಅಲ್ಲಿ ಮಾಡಿದ್ರು ನೋಡಿ. ಇಷ್ಟೇ ನೀವು ಮಾಡಬೇಕಾದ್ರು. ಏನು ಇಂಥವೆಲ್ಲ ನಿಮ್ಮ ಗಣಿತಗಳು ಎಲ್ಲ ಅವಾಗಿನ ಟೈಮ್ದೊಳಗೆ ಇಂಥ ಗಣಿತಗಳಿದ್ದು. ಅವೆಲ್ಲ ಕಿತ್ತೂರು ಕದೆಲ್ಲ ಕೇಳ್ತಿದ್ರು ಅವಾಗ. ಈಗ ನೋಡ್ರಿ, ಆಧಾರ ಸಂಖ್ಯೆ ಎಷ್ಟದ ನೋಡ್ರಿ? 125. ಆಧಾರ ಸಂಖ್ಯೆಯಲ್ಲೇ ಭಾಗಿಸೋಕೆ ಹೋಗ್ಬೇಕಿದನ್ನು ನೋಡ್ರಿ. 5ರಲ್ಲೇ 5 2 10 5 5 ಮತ್ತೆ 5ರಲ್ಲೇ 5 5 ಮತ್ತೆ 5ರಲ್ಲೇ 5 1. ಈಗ ನಾ ಏನು ಕೇಳ್ತಾನೆ, ಇದು 5ರಲ್ಲೇ ಯಾಕೆ ಭಾಗಿಸಿದ? ಆಧಾರ ಸಂಖ್ಯೆ ಎಷ್ಟದ? ಇಲ್ಲ 5 ಅದ. 1 2 3 ನೋಡ್ರಿ. ಇಲ್ಲಿ 81 ಎಷ್ಟರಲ್ಲೇ ಭಾಗಿಸ್ಬೇಕು? ಆಧಾರ ಸಂಖ್ಯೆಲೇ ಭಾಗಿಸ್ಬೇಕು ಇದನ್ನು. ಇದು ಆಧಾರ ಸಂಖ್ಯೆ 3ರಲ್ಲೇ. 3 2 6 3 7 21 ನೋಡಿ. 3 9 27 3 3 9 ನೋಡಿ. 3 1 3 ಎಷ್ಟೋ 3ಗಳು? 1 2 3 4. ಆಧಾರ ಸಂಖ್ಯೆ 4 ನೋಡ್ರಿ, ಎಷ್ಟು ಸರಳ. ಇದನ್ನ ಹಾಗೆಲ್ಲ ನೋಡ್ಬೇಕು ನೀವು.
ಇದು ನೆನಪಿನಲ್ಲಿ ಹೋಗ್ತಿರ್ತಾವ. ಯಾವ ಪ್ರಶ್ನೆ ಕೇಳ್ತಿರ್ತಾನ ಇಂಥವೆಲ್ಲ ಇದ್ರ ಒಂದೊಂದೊಂದೊಂದೊಂದು ಕ್ವಶನ್ಗಳು ತೆಗೆದು ಒಂದು ಪೇಪರ್ ತಯಾರು ಮಾಡಿ ಹಾಕೋದ್ರಿಂದ ರಿಪೀಟ್ ಮಾಡೋದ್ರಿಂದ ಏನಾಗ್ತದೆ, ಶರಣರಾಗ್ತೀರಿ. ತಿಳಿತಲ್ಲ ಇದು? ಆಧಾರ್ ಸಂಖ್ಯೆ ತಿಳ್ಕೊಂಡಂಗಾತ್ ನೀವು 10ನೇ ನಂಬರ.